ನಮಸ್ತೆ, ವಿಜಯಶ್ರೀ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ಎಪಿಸೋಡಲ್ಲಿ ಮಧುಮಾಲತಿಯ ಬಗ್ಗೆ ತಿಳಿದುಕೊಂಡಿದ್ರಿ. ಹಾಗೆ ಆ ಮಧುಮಾಲತಿ ಯಾರಿಗೆ ಆಗಬೇಕು ಅನ್ನೋದು ಪ್ರಶ್ನೆಯಾಗಿ ಉಳಿದುಕೊಂಡಿತ್ತು. ಆದರೆ ವಿಕ್ರಮಾದಿತ್ಯನು ಯಾವ ರೀತಿ ಉತ್ತರವನ್ನು ಇದಕ್ಕೆ ಕೊಡ್ತಾನೆ ಬೇತಾಳನಿಗೆ ಅನ್ನೋದನ್ನು ತಿಳಿದುಕೊಳ್ಳೋಣ. ನೋಡಿ, ಮಧುಮಾಲತಿ ಯಾರಿಗೆ ಹೆಂಡತಿ ಆಗುವುದು ಸರಿ ಅಂತ ಹೇಳಿ ವಿಕ್ರಮಾದಿತ್ಯನು ಹೇಳ್ತಾನೆ ಅಂತಂದರೆ, ಮೊದಲನೇ ಬ್ರಾಹ್ಮಣ ಅಂದರೆ ಮೃತ ಸಂಜೀವಿನಿ ಮಂತ್ರವನ್ನು ತಿಳಿದುಕೊಂಡು ಬಂದು ಬದುಕಿಸಿದವನು ಮೊದಲನೇ ಬ್ರಾಹ್ಮಣ, ಅವಳಿಗೆ ಜೀವ ಕೊಟ್ಟವನಾಗ್ತಾನೆ. ಹಾಗಾಗಿ ವಾಸ್ತವವಾಗಿ ಮಧುಮಾಲತಿಗೆ ತಂದೆಯಾಗ್ತಾನೆ. ಎರಡನೇ ಬ್ರಾಹ್ಮಣ ಅವಳ ನೆನಪಿನಲ್ಲಿಯೇ ಅಸ್ಥಿಯನ್ನು ತೆಗೆದುಕೊಂಡು ಹೋಗಿ ಗಂಗೆ ಸ್ಥಳಕ್ಕೆ ಬಿಟ್ಟು ಹಾಗೆ ಎಲ್ಲ ದೇವಾಲಯಗಳ ಸುತ್ತಾಡಿಕೊಂಡು ಬಂದಂಥವನು ಮಗನಾಗುತ್ತಾನೆ. ಹಾಗಾಗಿ ಅವನು ಕೂಡ ಮದುವೆ ಆಗೋದಕ್ಕೆ ಬರೋದಿಲ್ಲ. ಆದರೆ ಮೂರನೇ ಬ್ರಾಹ್ಮಣನು ಅವಳ ಪ್ರೀತಿ, ಅನುರಾಗ, ಅದನ್ನೆಲ್ಲವನ್ನು ಅವಳ ನೆನಪಿನಲ್ಲೇ ಏನು ಮಾಡ್ತಾ ಇರ್ತಾನೆ, ಅವಳ ಬೂದಿಯನ್ನೇ ಹಾಸಿಗೆ ಮಾಡಿಕೊಂಡು ಮಲಗಿಕೊಂಡವನು ಅವಳ ಗಂಡನಾಗೋದಕ್ಕೆ ಸೂಕ್ತ ಅಂತ ಹೇಳಿ ವಿಕ್ರಮಾದಿತ್ಯನು ಬೇತಾಳನಿಗೆ ಹೇಳ್ತಾನೆ. ಇದು ಸರಿಯಾದ ಉತ್ತರವಾಗುತ್ತೆ. ಹಾಗಾಗಿ ಇದನ್ನು ಕೇಳಿದಂಥ ಬೇತಾಳನು, ನೀನು ರಾಜ ನಿಬಂಧನೆಯನ್ನು ಮುರಿದು ಮಾತನಾಡಿದೆ, ಹಾಗಾಗಿ ನಾನು ಮತ್ತೆ ಮುತ್ತುಗದ ಮರಕ್ಕೆ ನೇತು ಹಾಕಿಕೊಳ್ಳುತ್ತೇನೆ ಎಂದು ಆರಿ ಹೋಗಿ ಮುತ್ತುಗದ ಮರಕ್ಕೆ ನೇತು ಹಾಕಿಕೊಳ್ಳುತ್ತಾನೆ. ಯಾಕೆ ಅಂತಂದರೆ, ರಾಜನಿಗೆ ಮೊದಲೇ ಬೇತಾಳ ಹೇಳಿರ್ತಾನೆ, ನಾನು ಹೇಳುವ ಕಥೆಯನ್ನು ಸುಮ್ಮನೆ ಕೇಳಬೇಕು, ಯಾವುದೇ ಕಾರಣಕ್ಕೂ ನೀನು ಮಾತನಾಡಬಾರದು, ಮಾತನಾಡಿದರೆ ಮತ್ತೆ ನಾನು ಮುತ್ತುಗದ ಮರಕ್ಕೆ ನೇತು ಹಾಕಿಕೊಳ್ಳುತ್ತೇನೆ ಅಂತ ಹೇಳಿರ್ತಾನೆ. ರಾಜ ಮಾತನಾಡಿದ್ದಕ್ಕೆ ಮತ್ತೆ ಬೇತಾಳ ಏನು ಮಾಡ್ತಾನೆ, ಮುತ್ತುಗದ ಮರಕ್ಕೆ ನೇತು ಹಾಕಿಕೊಳ್ತಾನೆ. ಹಾಗಾದರೆ ಈ ಕಥೆಯನ್ನು ಕೇಳಿದಂಥ ನಿಮಗೆ ಇಷ್ಟ ಆಯ್ತಲ್ಲವೇ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.